ಹಾಯ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ದಯವಿಟ್ಟು ಎಲ್ಲ ವಿಡಿಯೋ ನೋಡ್ತಿರೋ ಮೊದಲು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 100 ಲೈಕ್ಸ್ ವಿಡಿಯೋ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ವಿಚಾರ ಏನಂತ ಹೇಳಿದ್ರೆ, 2ನೇ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಆ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಬಲೂನ್ ಬ್ಲಾಸ್ಟ್ ಅಂತ ಯಾವ ಟಾಸ್ಕ್ ಕೊಟ್ಟಿರೋ ಆ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಅದು 2 ತಂಡ ವಿಭಜನೆ ಆಗಿತ್ತು. 2 ತಂಡಗಳು ಕೂಡ ಈ ಸಖತ್ ಇಂಟ್ರೆಸ್ಟ್ ಆಗಿತ್ತು. ಈ ಒಂದು ತಂಡನ ಆಯ್ಕೆ ಮಾಡೋದು ಖುದ್ದಾಗಿ ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತಹ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು. ಅದೇ ರೀತಿ ಒಂದು ಪ್ರೋಮೋ ಬಿಟ್ಟಿದ್ರೆ ರಕ್ಷಿತ್ ಅವರ ಕೋಟ್ಲೆಗೆ ತಲೆ ತಿರುಗಿ ಧ್ರುವಂತ್ ಅವರು ನಾಗೋಲಿ ತರ ಬದಲಾವಣೆ ಆಗಿರೋದು ಒಂದು ಪ್ರೋಮೋ ಬಂದಿದೆ. ಸೊ ಆ ಪ್ರೋಮೋ ಬಗ್ಗೆ ಮಾತಾಡೋಣ. ಬಟ್ ಇವಾಗ ಆಟ ಮುಕ್ತಾಯ ಆಗಿದೆ. ಆಟ ಯಾವ ತರ ಇತ್ತು, ಯಾರು ಚೆನ್ನಾಗಿರೋದು, ಪ್ರತಿಯೊಂದು ಡೀಟೇಲಿಂಗ್ ಮಾತಾಡೋಣ. ದಯವಿಟ್ಟು ವಿಡಿಯೋ ಒಳಗಡೆ ಹೋಗೋ ಮುಂಚೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ತುಂಬಾ ಅನುಕೂಲ ಆಗುತ್ತೆ ಅಂತ ಈ ಮೂಲಕ ನಿಮ್ಗೆ ಕೇಳ್ಕೊಂತಾ ಇದ್ದೀನಿ. ಸೊ ಆಟ ತುಂಬಾ ಇಂಟ್ರೆಸ್ಟ್ ಆಗಿತ್ತು. ಆಟ ಯಾವ ತರ ಇತ್ತು ಅಂತ ಹೇಳಿದ್ರೆ, ಒಂದು ಗಾಜಿನ ಪೆಟ್ಟಿಗೆ ಇರುತ್ತೆ, ಅದು ಟ್ರಾನ್ಸ್ಪರೆಂಟ್ ಆಗಿರುತ್ತೆ. ಆ ಗಾಜಿನ ಪೆಟ್ಟಿಗೆಯಲ್ಲಿ ಬಲೂನ್ ಇರುತ್ತೆ. ಆ ತರ ಪೆಟ್ಟಿಗೆಗಳು 5 ಇರುತ್ತೆ. 2 ತಂಡ ವಿಭಜನೆ ಆಗಿದೆ. ಒಂದು ಬಂದ್ಬಿಟ್ಟು ಗಿಲ್ಲಿ ಅವರು, ಕಾವ್ಯ ಅವರು, ಚೈತ್ ಅವರು ಮತ್ತೆ ರಘು ಅವರು. ಮತ್ತೊಂದು ತಂಡ ಬಂದ್ಬಿಟ್ಟು ಅಶ್ವಿನಿ ಅವರು, ಧನು ಅವರು, ಮಾಳು ಅವರು ಮತ್ತೆ ಸ್ಪಂದನ ಅವರು. ಈ ರೀತಿ ಒಂದು 2 ತಂಡ ವಿಭಜನೆ ಆಗಿತ್ತು. ಸೊ ಆ ಗಾಜಿನ ಪೆಟ್ಟಿಗೆಗಳು ಮಧ್ಯದಲ್ಲಿ ಏನ್ 5 ಇದೆಯೋ, ಸೊ 4 ಮೂಲೆಗಳಲ್ಲಿ ಒಂದು ದೊಡ್ಡದಾಗಿರುವಂತಹ ಒಂದು ಪೆಡೆಸ್ಟಾಲ್ ಇದೆ. ಆ ಪೆಡೆಸ್ಟಾಲ್ ಮೇಲೆ ಈ ತಂಡದ 4 ಜನ ಹೋಗಿ ನಿಂತ್ಕೊಬೇಕು. ಸೊ ಇಲ್ಲಿ ಟಾಸ್ಕ್ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ಒಂದು ರೋಪ್ ಕೊಡ್ತಾರೆ ಅವರಿಗೆ, ಒಂದು ಹಗ್ಗ ಕೈ ಕೊಡ್ತಾರೆ. ಯಾವ ರೀತಿ ಇಟ್ಕೊಬೇಕಂತ ಹೇಳಿದ್ರೆ, ಸೊ ಈ ರೀತಿ ಒಂದು ಎಕ್ಸ್ಟೆಪ್ ಇಟ್ಕೊಬೇಕು. ಇಟ್ಕೊಂಡಾಗ ಸೊ ಮಧ್ಯದಲ್ಲಿ ಒಂದು ತೂಕವಾಗಿರುವಂತಹ ಒಂದು ಮೊಳೆ ಇರುತ್ತೆ. ಆ ಮೊಳೆ ಹೋಗ್ಬಿಟ್ಟು ಆ ಒಂದು ಗಾಜಿನ ಪೆಟ್ಟಿಗೆ ಇದೆ ಅಲ್ವಾ, ಆ ಗಾಜಿನ ಪೆಟ್ಟಿಗೆ ಸೆಂಟ್ರಲ್ಲಿ ಒಂದು ಹೋಲ್ ಇರುತ್ತೆ, ಅದರಲ್ಲಿ ಬಲೂನ್ ಇರುತ್ತೆ. ಸೊ ಮೇಲಿರುವಂತಹ ಶಾರ್ಪ್ ಥಿಂಗ್ ನ ಒಂದು ಮೊಳೆ ಅಂತ ಏನಿರುತ್ತೆ, ಆ ಶಾರ್ಪ್ ಥಿಂಗ್ ಹೋಗ್ಬಿಟ್ಟು ಬ್ಯಾಲೆನ್ಸಿಂಗ್ ಮಾಡಿ ಕರೆಕ್ಟ್ ಆಗಿ ಆ ಹೋಲ್ ಅಲ್ಲಿ, ಆ ಬಾಕ್ಸ್ ನ ಹೋಲ್ ಅಲ್ಲಿ ಬಿಟ್ಟು ಆ ಬಲೂನ್ ಬ್ಲಾಸ್ಟ್ ಮಾಡಬೇಕು. ಈ ಒಂದು ಟಾಸ್ಕ್ ಅಲ್ಲಿ ಅದ್ಭುತವಾಗಿ ಆಡಿರೋದು ಕಾವ್ಯ ಮತ್ತೆ ಗಿಲ್ಲಿ ಅವರು. ತುಂಬಾ ಚೆನ್ನಾಗಿ ಆಟ ಆಡಿದ್ದಾರೆ. ಸೊ ಅದೇ ಟೀಮ್ ಅಲ್ಲಿ ಇರುವಂತಹ ಚೈತ್ ಅವರು ಸ್ವಲ್ಪ ಕಷ್ಟಪಟ್ಟಿದ್ದಾರೆ, ಬಟ್ ಪರವಾಗಿಲ್ಲ. ಮತ್ತೆ ಅದೇ ರೀತಿ ಇನ್ನೊಂದು ತಂಡ ಅಂತ ಬಂದಾಗ ಧನು ಅವರು, ಮಾಳು ಅವರು, ಅಶ್ವಿನಿ ಅವರು ಮತ್ತೆ ಸ್ಪಂದನ ಅವರು. ಮಾಳು ಅವರು ಮತ್ತೆ ಧನುಷ್ ಅವರು ನಾವ್ ಹೇಳ್ಬೇಕಾಗಿಲ್ಲ, ಅವರು ಮಸ್ತಾಗಿ ಆಡಿ ಆಡ್ತಾರೆ. ಬಟ್ ಒಂದು ಬ್ಯಾಲೆನ್ಸಿಂಗ್ ಆಟ ಅಂತ ಬಂದಾಗ ಅಶ್ವಿನಿ ಅವ್ರಿಗಾಗಿರ್ಬೋದು, ಈ ಕಡೆ ಸ್ಪಂದನಾಗಿರ್ಬೋದು, ಒಂಚೂರು ಡಿಫಿಕಲ್ಟ್ ಅನ್ಸುತ್ತೆ. ಅದು ಕೂಡ ಆ ರೋಪ್ ಸ್ವಲ್ಪ ಹಗ್ಗ ಇಟ್ಕೊಳ್ಳೋ ಹಗ್ಗ ಏನಿದೆಯೋ ಅದು ಸ್ವಲ್ಪ ಭಾರ ಇದೆ ಅಂತ ಹೇಳ್ಕೊಂತಿದ್ದಾರೆ. ಆ ಒಂದು ವಿಚಾರದಲ್ಲಿ ಅವ್ರಿಬ್ಬರಿಗೂ ಯಾವುದೇ ರೀತಿ ಬ್ಯಾಲೆನ್ಸ್ ಸಿಗ್ತಾ ಇಲ್ಲ. ಸೊ ಇದಕ್ಕೆ ಮುಂಚೆ ನಾವು ನೀರ್ ಹಾಕೋ ಒಂದು ಟಾಸ್ಕ್ ಕೂಡ ನೋಡಿದ್ವಿ. ಹನಿ ಹನಿ ಡ್ರಮ್ ಕಹಾನಿ ಅನ್ನೋ ಒಂದು ಟಾಸ್ಕ್ ಅಲ್ಲಿ ಸ್ಪಂದನ ಅವರು ನೀರ್ ಹಾಕೋವಾಗ ಅವ್ರ ಕೈಯೆಲ್ಲ ಶೇಕ್ ಆಗ್ತಿತ್ತು, ನಡುಗ್ತಾ ಇತ್ತು. ಆ ಒಂದು ರೀಸನ್ ಇಂದ ಅವ್ರಿಬ್ಬರಿಗೂ ಅಷ್ಟು ಬ್ಯಾಲೆನ್ಸಿಂಗ್ ಆಗಿಲ್ಲ. ಸೊ ಈ ಒಂದು ಟಾಸ್ಕ್ ಅಲ್ಲಿ ಭರ್ಜರಿಯಾಗಿ ವಿನ್ ಆಗಿರೋದು ನಮ್ಮ ಗಿಲಿ, ಕಾವ್ಯ ಮತ್ತು ರಘು ಚೈತ್ರ ಅವರು. ಈ ಮೂಲಕ ಚೈತ್ರ ಅವರು ಅಶ್ವಿನಿ ಅವರ ಮೇಲೆ ಒಂದು ಜಿದ್ದನ್ನ ತೀರಿಸಿಕೊಂಡಿದ್ದಾರೆ ಅಂತ ಹೇಳ್ಬೋದು. ಸೊ ಈ ರೀತಿ ಒಂದು ಬಿಗ್ ಬಾಸ್ ಕೊಟ್ಟಿರುವಂತಹ 2ನೇ ಟಾಸ್ಕ್ ಕಂಪ್ಲೀಟ್ ಆಗಿದೆ. ಆ ಒಂದು ಗಾಜಿನ ಪೆಟ್ಟಿಗೆಯಲ್ಲಿ ಬಲೂನ್ ಬ್ಲಾಸ್ಟ್ ಮಾಡೋದು ಈ ರೀತಿ ಒಂದು ಮುಕ್ತಾಯ ಆಗಿದೆ. ಈ ಒಂದು ಆಟದಲ್ಲಿ ಪ್ರೀವಿಯಸ್ ಆಟಕ್ಕೆ ಕಂಪೇರ್ ಮಾಡಿದ್ರೆ ಯಾವುದೇ ರೀತಿ ಅಷ್ಟು ಜಗಳ ಇರಲಿಲ್ಲ. ಬಿಕಾಸ್ ಯಾಕೆ ಇರಲಿಲ್ಲ ಅಂತ ಹೇಳಿದ್ರೆ, ಯಾವುದೇ ರೀತಿ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ಕೊಬೇಕು, ಅವ್ರನ್ನ ಹೋಗಿ ಹೋಲ್ಡ್ ಮಾಡ್ಬೇಕು, ಇಟ್ಕೊಬೇಕು, ಆ ತರ ಒಂದು ಆಟ ಇರಲಿಲ್ಲ. ಆ ಒಂದು ರೀಸನ್ ಇಂದ ಎಲ್ಲೋ ಒಂದು ಗಲಾಟೆಗೆ ಅಷ್ಟು ಆಹ್ವಾನ ಸಿಕ್ಕಿಲ್ಲ ಇಲ್ಲಿ. ಇಲ್ಲ ಅಂತ ಹೇಳಿದ್ರೆ ಈ ಕಡೆ ಮತ್ತೇನು ಆಪೋಸಿಟ್ ಇದ್ರು, ಚೈತ್ರ ಅವರು ಮತ್ತೆ ಅಶ್ವಿನಿ ಅವರು ಮತ್ತೆ ಕಿತ್ತಾಡೋ ಒಂದು ಸನ್ನಿವೇಶ ನೋಡಬಹುದಾಗಿತ್ತು. ಸಕ್ಸಸ್ಫುಲ್ ಗೇಮ್ ವಿನ್ ಆಗಿದ್ದಾರೆ. ಮತ್ತೆ ಈ ಗೇಮ್ ಅಲ್ಲಿ ಯಾವ ರೀತಿ ಒಂದು ಅಡ್ವಾಂಟೇಜ್ ಸಿಗುತ್ತೆ, ಯಾವ ತರ ಬಳಕೆ ಮಾಡ್ಕೊಂತಾರೆ ಅಂತ ಗೊತ್ತಿಲ್ಲ. ನಾನು ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಹೇಳ್ಬಿಟ್ಟು. ಆ ಒಂದು ಡಿಸಿಷನ್ ಬಿಗ್ ಬಾಸ್ ಅವರು ಅಲ್ಲಿ ಲೆವೆಲ್ ಏನ್ ನಡೀತಿದ್ಯೋ ಅದನ್ನ ಮ್ಯೂಟ್ ಮಾಡಿರ್ತಾರೆ. ಸೊ ಮುಂದೆ ನೋಡ್ಬೇಕು ಯಾವ ರೀತಿ ಒಂದು ಟ್ವಿಸ್ಟ್ ಅಂಡ್ ಟರ್ನ್ ಇರುತ್ತೆ ಅಂತ. ನಾನು ನಿಮ್ಗೆ ಇನ್ನೊಂದು ವಿಚಾರ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಸೀಕ್ರೆಟ್ ರೂಮ್ ಅಲ್ಲಿ ಇರುವಂತಹ ಧ್ರುವಂತ್ ಅವರು ಮತ್ತೆ ರಕ್ಷಿತ್ ಅವರು, ಇವಾಗ ಅನಿಸಿದೆ ನನಗೆ ಅವ್ರಿಗಿಂತ ಬೆಸ್ಟ್ ಫೇರು ಸೀಕ್ರೆಟ್ ರೂಮ್ ಹೋಗೋಕೆ ಯಾರು ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಸೀಕ್ರೆಟ್ ರೂಮ್ ಅಂತ ಬಂದಾಗ ಅವ್ರಿಗೆ ಒಂದು ಹೊಂದಾಣಿಕೆ ಬರ್ತಾ ಇಲ್ಲ. ಒಂದು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ ಸೊ ಭಿನ್ನಾಭಿಪ್ರಾಯಗಳು ತುಂಬಾನೇ ಬರ್ತಿದೆ. ಅವ್ರಿಗೆಲ್ಲ ಕಿತ್ತಾಟ, ನಾವೆಲ್ಲ ನೋಡೋರ್ಗೆಲ್ಲ ಒಂಥರ ತುಂಬಾನೇ ಚೆಲ್ಲಾಟ ಆಗ್ಬಿಟ್ಟಿದೆ. ಅದು ಚೆನ್ನಾಗಿದೆ ಆಕ್ಚುಲಿ. ಸೊ ಅದ್ರ ರಿಲೇಟೆಡ್ ಇವಾಗ ಬೆಳಗ್ಗೆ ಒಂದು ಪ್ರೋಮೋ ಬಿಟ್ಟಿದ್ರೆ, ಅದು ಕೂಡ ಅವ್ರ ರಿಲೇಟೆಡ್ ಇದೆ. ಬನ್ನಿ ನೋಡೋಣ, ಪ್ರೋಮೋ ನೋಡ್ಬಿಟ್ಟು ಸ್ವಲ್ಪ ಮಾತಾಡೋಣ ಅದ್ರ ಬಗ್ಗೆ. ನನಗೆ ಕ್ವಶನ್ ಉಂಟು. ಐ ಟೆಲ್ ಮೈ ಸೆಲ್ಫ್. ಬಿಗ್ ಬಾಸ್ ಕೂಡ ಇವತ್ತು ಥಿಂಕ್ ಮಾಡ್ತಾ ಇದ್ದಾರೆ, ನಿಮಗೆ ಸೀಕ್ರೆಟ್ ರೂಮ್ ಅಲ್ಲಿ ಹಾಕಿ ತಪ್ಪಾಯ್ತು ಅಂತ. ನಿಂದು ಆಟಿಟ್ಯೂಡ್, ನೀನು ಬಿಹೇವ್ ಮಾಡೋ ರೀತಿ, ಮತ್ತೆ ನಿನ್ನ ಒಳ್ಳೆದಕ್ಕೆ ಹೇಳಿದ್ರು ನಿಂದು ಅದೇನೋ ಯಾಕೆ ಫುಟೇಜ್ಗೋಸ್ಕರ? ನಾನು ಫುಟೇಜ್ ಬೇಕಾ? ಕಾಪಿ ಕ್ಯಾಟ್ ರಕ್ಷಿತಾ ಆಗ್ಲಿಕ್ಕೆ ಹೋಗ್ತಾ ಇದ್ದೀರಾ? ರಕ್ಷಿತಾನ ಆರ್ ಕೂಡ ಇಲ್ಲ, ಕೂಡ ಅಲ್ಲ. ನಿಜ ಈ ಒಂದು ಪ್ರೋಮೋ ನೋಡ್ತಾ ಇದ್ರೆ ಅವ್ರಿಬ್ರಿಗಿಬ್ರೇ ಸಾಟೆ ಅನ್ಸುತ್ತೆ. ರಕ್ಷಿತಾ ಕೊಡೋ ಕೋಟ್ಲೆಗೆ ನಾಗೋಲಿ ತರ ಬದಲಾಗ್ತಿರೋ ಧ್ರುವಂತ್ ಅವರ ಕೋಟ್ಲೆಗೆ ಜಯಜಮನ್ ತರ ಬದಲಾಗ್ತಿರುವಂತಹ ರಕ್ಷಿತಾ. ಅವ್ರಿಬ್ರಿಗೂ ಸರೋಗಿದೆ. ಅವ್ರಿಗೆ ಆಗ್ತಿಲ್ಲ ಪ್ರತಿಯೊಂದಕ್ಕೂ. ಯಾಕಂತ ಹೇಳಿದ್ರೆ ನೆನ್ನೆ ಎಲ್ಲ ನೋಡಿದಾಗ, ನೆನ್ನೆ ಒಂದು ಎಪಿಸೋಡ್ ಅಲ್ಲಿ ಆದಾಗ ಧ್ರುವಂತ್ ಅವರು ಡ್ರಿಲ್ ಅಂತಾರಲ್ಲ, ಆ ಡ್ರಿಲ್ ಹೊಡೋದಕ್ಕೆ ಪ್ರಯತ್ನ ಪಟ್ಟರು, ಒಳ್ಳೆ ರೀತಿಯಲ್ಲಿ ಮುಂದೆ ಹೋಗಕ್ಕೆ ಪ್ರಯತ್ನ ಪಟ್ಟರು. ಬಟ್ ಅದನ್ನ ರಿಸೀವ್ ಮಾಡ್ಕೊಳ್ಳೋದ್ರಲ್ಲಿ ಎಲ್ಲೋ ಎಡುತ್ತಿದ್ದಾರೆ ನಮ್ಮ ರಕ್ಷಿತಾ ಅವರು. ತಗೊಂತಿಲ್ಲ ಆಕ್ಚುಲಿ, ಅವರ ಒಂದು ಸ್ವಾಭಿಮಾನ ಅದನ್ನ ಒಪ್ಕೊಂತ ಇಲ್ಲ. ಆ ಒಂದು ರೀಸನ್ ಇಂದ ಅವ್ರಿಬ್ರಿಗೂ ಹೊಂದಾಣಿಕೆನೇ ಬರ್ತಾ ಇಲ್ಲ. ಸಖತ್ತಾಗಿದೆ ನೋಡಕ್ ಮಾತ್ರ ನಮ್ಗಂತೂ. ಇಬ್ರು ಸೀಕ್ರೆಟ್ ರೂಮ್ ಹೋದಾಗ ಯಾವ ರೀತಿ ಇರುತ್ತೆ ಅಂತ ತುಂಬಾನೇ ಒಂದು ಕನ್ಫ್ಯೂಷನ್ ಇತ್ತು. ಇವಾಗ ಅದಕ್ಕೊಂದು ಕ್ಲಾರಿಟಿ ಸಿಕ್ಕಿದೆ, ಚೆನ್ನಾಗಿ ಹೋಗ್ತಿದೆ. ಮೋಸ್ಟ್ಲಿ ಇವತ್ತು ಡೇ ಅಂಡ್ ನೈಟ್ ಎಲ್ಲ ಅವ್ರು ಸೀಕ್ರೆಟ್ ರೂಮ್ ಅಲ್ಲಿ ಇರ್ಬೋದು. ಆ ಟಾಸ್ಕ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ, ನಾಮಿನೇಷನ್ಸ್ ಎಲ್ಲ ಕಂಪ್ಲೀಟ್ ಆದ್ಮೇಲೆ ಮೋಸ್ಟ್ಲಿ ಅವ್ರು ಸೀಕ್ರೆಟ್ ರೂಮಿನ ಮನೆ ಒಳಗಡೆ ಹೋಗುವಂತಹ ಒಂದು ಸಾಧ್ಯತೆ ಇದೆ. ಕಾದ್ ನೋಡ್ಬೇಕಾಗಿದೆ. ಸೊ ನಿಮ್ಗೆ ಏನ್ ಅನಿಸಿದೆ, ಆ ಒಂದು ಟಾಮ್ ಅಂಡ್ ಜೆರಿ ಆಟ ಯಾವ ತರ ಅನಿಸಿದೆ ನಿಮ್ಗೆ ಅವ್ರಿಬ್ರದ್ದು? ಸೊ ಅವ್ರ ಮಧ್ಯೆ ಯಾವ ತರ ಏನಿದೆ ಗೊತ್ತಿಲ್ಲ. ನೋಡೋ ವೀಕ್ಷಕರಿಗೆ ಮಾತ್ರ 100% ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ, ಇದರಲ್ಲಿ ಬೇರೆ ಪ್ರಶ್ನೆನೇ ಇಲ್ಲ. ಸೊ ಅದ್ರ ಬಗ್ಗೆ ನಿಮ್ಗೆ ಅನಿಸುತ್ತೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸ್ಕೊಡಿ. ಮತ್ತೆ ಒಂದು ಡಿಸಿಷನ್ ಮೇಕಿಂಗ್ ಅಂತ ಬಂದಾಗ, ಒಂದು ಗ್ರೂಪ್ ಆಯ್ಕೆ ಮಾಡೋ ವಿಚಾರ ಅಂತ ಬಂದಾಗ, ಅವ್ರಿಬ್ರಿಗೆ ಯಾವುದೇ ರೀತಿ ಒಂದು ವೈಯಕ್ತಿಕವಾಗಿದ್ರು ಸೊ 2 ಟೀಮ್ ಸ್ಟ್ರಾಂಗ್ ಆಗಿರ್ಬೇಕು, ಈಕ್ವಲ್ ಆಗಿರ್ಬೇಕು ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತಿದ್ರೆ, ಅದೆಲ್ಲೋ ಆ ಪಾಯಿಂಟ್ ನಂಗೆ ತುಂಬಾನೇ ಇಷ್ಟ ಆಯ್ತು.
ಕಳೆದ ಒಂದು 2-3 ವಾರದಿಂದ ರಕ್ಷಿತ್ ಅವ್ರಿಗೆ ಕಾವ್ಯ ಅವ್ರು ನೋಡಿದ್ರೆ ಆಗ್ತಿಲ್ಲ. ಅವರ ಒಂದು ವಿಚಾರದಲ್ಲಿ ಸ್ವಲ್ಪ ಪಾರ್ಶಾಲಿಟಿ ತೋರಿಸ್ತಾ ಇದ್ರು. ಧ್ರುವ ಅಂತವ್ರು ಅದಕ್ಕೆ ದಾರಿ ಕೊಡದೆ ಎರಡೂ ಟೀಮ್ ಏನು ವಿಭಜನೆ ಮಾಡಬೇಕು ಅದರಲ್ಲಿ ಎರಡು ಈಕ್ವಲ್ ಆಗಿರೋ ತರ ನೋಡ್ಕೊಂತಿದ್ದಾರೆ. ಸೊ ಅವರಿಬ್ರು ಡಿವೈಡ್ ಮಾಡಿರುವಂತಹ ತಂಡನೇ ಆ ಒಂದು ಬಲೂನ್ ಟಾಸ್ಕ್ ಆಡಿರೋದು. ಸೊ ನಿಮ್ಗೇನು ಅನ್ಸುತ್ತೆ ಅವರು ಗ್ರೂಪ್ ಡಿವೈಡ್ ಮಾಡಿರುವಂತಹ ಒಂದು ಶೈಲಿ? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸ್ಕೊಡಿ. ಇದು ಇವತ್ತಿನ ವಿಚಾರ. ಅದೇ ರೀತಿ ಲೈವ್ ಸಂಬಂಧಪಟ್ಟಿರುವಂತಹ ವಿಚಾರಗಳು ಪದೇ ಪದೇ ಬರ್ತಾನೆ ಇರುತ್ತೆ. ಇದೇ ತರ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡ್ತೀನಿ ಅಂತ ಭಾವಿಸ್ತಾ ಇದ್ದೀನಿ. ಇದು ಇವತ್ತಿನ ವಿಚಾರ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್ ಬಾಯ್.